ಈ ರೀತಿ ಪಾಕ ರೆಡಿ ಮಾಡ್ಕೋರಿ 4-5 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಯಾವುದೇ 1 ಎಳೆ 2 ಎಳೆ ಪಾಕದ ಅಗತ್ಯ ಇಲ್ಲ, ಜಾಸ್ತಿ ಸ್ವೀಟ್ ಕೂಡ ಅನ್ಸಂಗಿಲ್ಲ. ನಮಸ್ಕಾರ ಎಲ್ಲರಿಗೂ, ಕಲಬುರ್ಗಿ ಕನ್ನಡತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಮಕ್ಕಳ ಸಲುವಾಗಿ ಜಾಮೂನ್ ಮಾಡತ್ತೀನಿ, ಅದನ್ನು ನಿಮ್ಮ ಜೊತೆನೂ ಹಂಚ್ಕೊಳತ್ತೀನಿ. ಬರ್ರಿ ಜಾಮೂನ್ ಹೆಂಗೆ ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ. ಮೊದಲು ನಾ ಇಲ್ಲಿ ಪಾಕ ರೆಡಿ ಮಾಡತ್ತೀನಿ ನೋಡ್ರಿ. ಪಾಕ ರೆಡಿ ಮಾಡೋಕ್ಕೆ ನಾ ಇಲ್ಲಿ ಈ ಬಟ್ಲಿಂದ 5 ಬಟ್ಲು ಸಕ್ಕರೆ ಹಾಕ್ಕೊಂಡಿನಿ, ಅದಕ್ಕೆ 7 ಬಟ್ಲು ನೀರು ಹಾಕ್ಕೊಂಡಿನಿ, ಅಂದ್ರೆ 2 ಬಟ್ಲು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿನಿ. ಇಷ್ಟು ಹಾಕೊಂಡ್ರೆ ಸಾಕು. ಈ ವಿಧಾನದಾಗ ನಾವು ಪಾಕ ರೆಡಿ ಮಾಡ್ಕೊಂಡ್ರೆ ಪಾಕನೂ 5ರಿಂದ 6 ದಿವಸ ಕೆಡಂಗಿಲ್ಲ, 4-5 ದಿವಸ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಇನ್ನು ಪಾಕನ 8ರಿಂದ 10 ನಿಮಿಷ ಸಣ್ಣ ಉರಿದಾಗ ಬೇಯಿಸ್ಬೇಕಾಗ್ತದೆ. ಬೇಯಿಸ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೋರಿ ಫ್ಲೇವರ್ಗೋಸ್ಕರ. ಈ ಥರ ಪಾಕ ಮಾಡ್ಕೊಂಡ್ರೆ ಪಾಕ ಜಾಸ್ತಿ ಸ್ವೀಟ್ ಅನ್ಸಂಗಿಲ್ಲ, ಜಾಮೂನು ತಿನ್ನೋಕೆ ಚಲೋ ಅನಿಸ್ತಾವೆ. 8ರಿಂದ ಜಾಸ್ತಿ ದಿನ ಇಡ್ತೀನಿ ಅನ್ನೋರಾದ್ರೆ 1 ಎಳೆ ಪಾಕ ಮಾಡ್ಕೋಬೇಕಾಗ್ತದೆ. ನೋಡಿರಿ, ನಾ ಇಲ್ಲಿ 2 ಪ್ಯಾಕೆಟ್ ಜಾಮೂನ್ ಹಿಟ್ಟು ತೊಗೊಂಡಿನಿ, 175 ಗ್ರಾಮ್ ಅದಾವು. ಆ ಕ್ವಾಂಟಿಟಿಗೆ ಇಷ್ಟು ಪಾಕ ಮಾಡ್ಕೊಳತ್ತೀನಿ. ಇಷ್ಟು ಪಾಕ ಸಾಕಾಗ್ತದೆ. 175 ಗ್ರಾಮ್ ಐತಿ, ನೋಡ್ಕೋಬೋದು. ಇದಕ್ಕೆ ಅರ್ಧ ಕಪ್ ಹಾಲು, ಅರ್ಧ ಕಪ್ ನೀರು ಮಿಕ್ಸ್ ಮಾಡಿ ಒಂದು ದೊಡ್ಡ ಕಪ್ನಿಂದ 1 ಕಪ್ ಆಗ್ತೈತಿ. ಚಹಾ ಕಪ್ ಆದ್ರೆ 1.5 ಕಪ್ನಷ್ಟು ಆಗ್ಬೋದು. ಇನ್ನು ಈ ಹಾಲು ಮತ್ತು ನೀರು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸ್ವಲ್ಪ ಹಾಕ್ಕೊಂಡು ಹಿಟ್ಟನ್ನ ಕಲಸ್ಕೊಳ್ತಾ ಹೋಗಬೇಕು. ಜಾಸ್ತಿ ತಿಕ್ಕೆಲ್ಲ ಹಿಟ್ಟು ಕಲಿಸ್ಬೇಡ್ರಿ, ನಿಧಾನವಾಗಿ ಸ್ವಲ್ಪ ಹಾಕ್ಕೊಂಡು ಹಗುರವಾಗಿ ಮಿಕ್ಸ್ ಮಾಡ್ತಾ ಹೋಗ್ರಿ. ಜಸ್ಟ್ ಈ ಹಿಟ್ಟೆಲ್ಲ ಈ ಥರ ಕೂಡ್ಕೋಬೇಕಷ್ಟೇ, ಇಷ್ಟಾದ್ರೆ ಸಾಕು. ಬರೀ ಜಾಮೂನ್ ಮಾಡೋ ಹದಕ್ಕೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ಜಸ್ಟ್ ಕೂಡಿಸ್ಕೊಂಡ್ರೆ ಸಾಕು. ಈ ಥರ ಎಲ್ಲನೂ ಕೂಡ್ಕೊಂಡ್ಬಿಡ್ಬೇಕು, ಅಷ್ಟಾದ್ರೆ ಸಾಕು. ಪೂರ್ತಿ ಗಟ್ಟಿ, ಪೂರ್ತಿ ತೆಳಗನ ಆಗಬಾರ್ದು. ಇನ್ನು ಪಾಕಕ್ಕೆ 1 ಚಮಚದಷ್ಟು ತುಪ್ಪ ಹಾಕೋರಿ, ಟೇಸ್ಟ್ ಚಲೋ ಇರ್ತದೆ. ಜಾಸ್ತಿ ತಿಕ್ಕೆಲ್ಲ ನಾದಕ್ಕೆ ಹೋಗ್ಬೇಡ್ರಿ, ಹಗುರವಾಗಿ ನಾದ್ಕೋರಿ ಸಾಕು. ಈಗ ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರ್ ಇಟ್ಕೊಂಡಿನಿ, ಜಾಮೂನ್ ಮಾಡಿ ಹಾಕಕ್ಕೆ ಅಂಟ್ಕೊಂಡ್ಬಿಡ್ತಾವೆ ಕೆಳಗೆ. ಹಾಗಾಗಿ ಸ್ವಲ್ಪ ಕೈಗೂ ಎಣ್ಣೆ ಹಚ್ಕೊಂಡು ಈ ಥರ ರೌಂಡಾಗಿ ಮಾಡತ್ತೀನಿ. ಜಾಮೂನ್ ಮಾಡೋವಾಗ ಅಷ್ಟೇ, ಜಾಸ್ತಿ ತಿಕ್ಕಿ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ, ಜಸ್ಟ್ ರೌಂಡ್ ಆಗೋ ಥರ ನಿಧಾನವಾಗಿ ಮಾಡ್ಕೊರಿ. ಜಾಸ್ತಿ ಭಾರ ಹಾಕಬೇಡ್ರಿ ಜಾಮೂನ್ಗೆ. ಇದೇ ಥರನ ನಾ ಎಲ್ಲ ಜಾಮೂನ್ಗಳು ಮಾಡ್ಕೊಳತ್ತೀನಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕೊಟ್ಕೋಬೋದು. ನಾ ಇಲ್ಲಿ ರೌಂಡಾಗಿ ಮಾಡ್ಕೊಳತ್ತೀನಿ. ಹಿಟ್ಟನ್ನ ಮುಚ್ಚಿಡ್ರಿ, ಯಾಕಂದರೆ ತೆರೆದಿಟ್ರಿ ಅಂದ್ರೆ ಜಲ್ದಿನೇ ಅದು ಎಲ್ಲ ನೀರಿನ ಅಂಶ ಕಡಿಮೆ ಅನಿಸ್ತದ, ಡ್ರೈ ಅನಿಸೋಕೆ ಶುರು ಆಗ್ತದೆ. ಹಾಗಾಗಿ ಸ್ವಲ್ಪನ ಕಡೆಗೆ ಹಾಗೆ ಇಟ್ಕೊಂಡು ಅದನ್ನು ಮುಚ್ಚಿಟ್ಕೋಬೇಕು ಜಾಮೂನು ಹಿಟ್ಟು. ಎಲ್ಲ ಜಾಮೂನು ಈ ಥರ ನಾನು ರೆಡಿ ಮಾಡ್ಕೊಂಡಿನಿ, ಒಂದು ಮೀಡಿಯಮ್ ಸೈಜಿಗೆ ಮಾಡ್ಕೊಂಡಿನಿ. ಈಗ ಒಲೆ ಮ್ಯಾಗ ಕಡಾಯಿ ಇಟ್ಟು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಜಾಮೂನ್ ಹಾಕಬೇಕು. ಜಾಸ್ತಿ ಬಿಸಿ ಮಾಡೋಕೆ ಹೋಗ್ಬೇಡ್ರಿ ಎಣ್ಣೆ. ಹಂಗಂತೇಳಿ ಜಾಸ್ತಿ ಬಿಸಿ ಆಗದಿರ ತಣ್ಣಗೆ ಎಣ್ಣೆದಾಗ ಹಾಕಿದ್ರು ಜಾಮೂನೆಲ್ಲ ಹೊಡ್ಕೊಂಡು ಹೋಗ್ತೈತಿ. ನಾ ಮಾಡಿ ನೋಡಿದ್ದೆ, ನನಗೆ ಎಕ್ಸ್ಪೀರಿಯೆನ್ಸ್ ಆಗೈತಿ, ಹಂಗಾಗಿ ಹೇಳತ್ತೀನಿ. ಸ್ವಲ್ಪ ಬಿಸಿ ಆಗ್ತೈತಲ್ಲ, ಬಿಸಿ ಆದಾಗ ಸ್ವಲ್ಪ ಬಿಟ್ಟು ನೋಡಿರಿ, ಅದೇನು ಬಬಲ್ ಬರೋಕ್ಕೆ ಶುರು ಆಯ್ತು ಅಂದ್ರೆ ಸಾಕು. ಸಣ್ಣ ಉರಿದಾಗಿಟ್ಟು ಜಾಮೂನ್ ಮಾಡಬೇಕು. ಮೀಡಿಯಮ್ ಉರಿ ಆಗಲಿ ಹೈ ಫ್ಲೇಮ್ ಆಗಲಿ ಇಟ್ಬಿಟ್ರಿ ಅಂದ್ರೆ ಜಾಮೂನ್ ಮ್ಯಾಗಿಂದೆಲ್ಲ ಗೋಲ್ಡ್ ಕಲರ್ ಆಗ್ತದೆ, ಒಳಗಿಂದು ಹಿಟ್ಟು ಹಾಗೆ ಇರ್ತದೆ. ಹಂಗಾಗಿ ಹೇಳತ್ತೀನಿ, ಪೂರ್ತಿ ಲೋ ಫ್ಲೇಮ್ನಾಗಿಟ್ಟೆ ಜಾಮೂನ್ನ ಎಣ್ಣೆದಾಗ ಕರ್ಕೋಬೇಕು. ಸಣ್ಣ ಉರಿದಾಗ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ, ಈ ರೀತಿ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗ್ತದೆ. ಫ್ರೈ ಮಾಡ್ಕೊಂಡ ತಕ್ಷಣವೇ ಪಾಕಕ್ಕೆ ಹಾಕಬೇಡ್ರಿ. ಒಂದು ಸ್ವಲ್ಪ ಬಿಸಿ ಕಮ್ಮಿ ಆದಮೇಲೆ ಪಾಕಕ್ಕೆ ಹಾಕಬೇಕು. ಪಾಕನೂ ಅಷ್ಟೇ ಪೂರ್ತಿ ತಣ್ಣಗೂ ಇರಬಾರ್ದು, ಈ ಕಡೆ ಪೂರ್ತಿ ಬಿಸಿನೂ ಇರಬಾರ್ದು, ಒಂದು ಮೀಡಿಯಮ್ ರೇಂಜಾಗಿ ಇರಬೇಕು. ಜಸ್ಟ್ ಉಗುರು ಬೆಚ್ಚಗಂತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅನ್ನೋ ಥರ ಇದ್ದರೆ ಸಾಕು. ಜಾಮೂನು ಒಂದು ಪ್ಲೇಟ್ನಾಗ ಇಟ್ಕೊಂಡು ಸ್ವಲ್ಪ ಬಿಸಿ ಕಮ್ಮಿ ಅನಿಸಿದ್ಮ್ಯಾಗ ಪಾಕದಾಗ ಹಾಕಿ ಮಿಕ್ಸ್ ಮಾಡಬೇಕು. ಎಲ್ಲ ಜಾಮೂನು ಅದೇ ಥರನೇ ಹಾಕ್ಬಿಟ್ಟು ಸ್ವಲ್ಪ ಹಾಗೆ ತಿರುವಾಡಬೇಕು, ಇಲ್ಲಾಂದ್ರೆ ಮ್ಯಾಗೆ ಕುಂತ್ಬಿಟ್ಟಿರ್ತಾವೆ. ನೋಡಿರಿ, ಚಮಚಾನ ಆಡಿಸ್ಬಿಟ್ಟು ಮತ್ತು ಮುಚ್ಚಿಡೋದಷ್ಟೇ. ನೋಡಿರಿ, ಎಲ್ಲ ಜಾಮೂನು ಇದೇ ಥರ ಮಾಡಿ ಹಾಕಿಬಿಟ್ಟೆ ನಾನು. ಜಾಮೂನು ಎಣ್ಣೆ ಕರೆದ ಮ್ಯಾಗ ಡಬಲ್ ಸೈಜ್ ಆಗ್ತಾವೆ, ನಿಮ್ಗೆ ಸೈಜ್ ಎಷ್ಟು ಬೇಕು ನೋಡ್ಕೊಂಡು ಮಾಡ್ಕೊರಿ. ಜಾಮೂನ್ ಮಾತ್ರ ಸಣ್ಣ ಉರಿದಾಗೆ ಬೇಯಿಸ್ಬೇಕು, ಅದು ಮಾತ್ರ ನೆನಪಿರಲಿ. ಇಲ್ಲಾಂದ್ರೆ ಒಳಗೆ ಇಟ್ಟಿಟ್ಟಂಗೆ ಉಳ್ಕೊಂಡಿರ್ತದೆ, ಪಾಕನೂ ಇರ್ಕೊಂಗಿಲ್ಲ, ಸರಿ ಅನ್ಸಂಗಿಲ್ಲ ಟೇಸ್ಟ್. ಹಂಗಾಗಿ ನೋಡಿರಿ, ನಮ್ಮ ಜಾಮೂನ ಮಸ್ತಾಗಿ ರೆಡಿ ಆಗ್ಯಾವು. ಎಷ್ಟು ಮಸ್ತ್ ಕಾಣಿಸತ್ತವು ನೋಡ್ತಿರ್ಬೋದು. ಜಾಮೂನ್ ನೋಡಿದ್ರೆ ಗೊತ್ತಾಗ್ತೈತಿ, ಜಾಮೂನ್ ಮಾತ್ರ ಪರ್ಫೆಕ್ಟಾಗಿ ಆಗ್ಯಾವು. ಈ ರೀತಿ ಪಾಕ ಮಾಡ್ಕೊಂಡ್ರೆ ಜಾಸ್ತಿ ಚಿಟ್ ಅಂತಾರಲ್ಲ, ಹಂಗೆ ಅನ್ನಂಗಿಲ್ಲ, ಭಾಳ ಸ್ವೀಟ್ ಅನ್ಸಂಗಿಲ್ಲ, ಮಸ್ತ್ ಅನಿಸ್ತಾವು. ಭಾಳ ಸ್ವೀಟು ಇಲ್ಲ, ಭಾಳ ಕಡಿಮೆನೂ ಅನ್ಸಂಗಿಲ್ಲ, ಭಾಳ ಚಲೋ ಅನಿಸ್ತಾವು. ಇದರ ಇನ್ಸ್ಟೆಂಟ್ ಗುಲಾಬ್ ಜಾಮೂನ್ ಪೌಡ್ರಿಂದ ಆರಾಮಾಗಿ ಜಾಮೂನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು, ಭಾಳ ಈಸಿ ಐತಿ. ಯಾರಾದರೂ ಮಾಡಿಲ್ಲ ಅಂದ್ರೆ ವಿಡಿಯೋ ನೋಡಿಬಿಟ್ಟು ಟ್ರೈ ಮಾಡ್ಕೊರಿ. ಮತ್ತು ಸರಿಯಾಗಿ ಬರ್ತಿಲ್ಲ ಅಂದ್ರೆ ನಾ ಈಗ ತಾನೇ ಹೇಳಿದ್ದು ಪ್ರೊಸೀಜರ್ನಾಗ ಫಾಲೋ ಮಾಡಿ ನೋಡಿರಿ. ಜಾಮೂನ್ ಮಾತ್ರ ಪರ್ಫೆಕ್ಟಾಗಿ ಬರ್ತಾವೆ, ಒಡೆಯಂಗಿಲ್ಲ, ಕ್ರ್ಯಾಕ್ ಆಗಂಗಿಲ್ಲ, ಏನೂ ಆಗಂಗಿಲ್ಲ.
ಜಾಮೂನ ರೌಂಡಾಗಿ ಮಾಡುವಾಗ ಒಟ್ಟು ಕ್ರ್ಯಾಕ್ ಇರಬಾರ್ದು ಜಾಮೂನ್ದಾಗ. ಹಂಗೆ ಏನಾರ ಕ್ರ್ಯಾಕ್ ಇತ್ತಂದ್ರೆ ಎಣ್ಣೆದಾಗ ಹಾಕಿದಾಗ ಸೀಳ್ಬಿಡ್ತಾವೆ. ಸೀಳ್ದಾಗ ಅದ್ರೊಳಗಿನ ಎಣ್ಣೆ ಅಂಶನೂ ಪಾಕದಾಗ ಬಿಟ್ಕೊಂಡು ತಿನ್ನೋಕ್ಕೂ ಚಲೋ ಅನ್ಸಂಗಿಲ್ಲ. ಹಂಗಾಗಿ ನಿಧಾನವಾಗಿ ರೌಂಡಾಗಿ ಮಾಡಾಕಬೇಕು, ಅದು ಒಂದು ಮುಖ್ಯ ಜಾಮೂನ್ ಮಾಡುವಾಗ. ನೋಡಿರಿ 2 ಗಂಟೆ ಆದಮೇಲೆ ಈ ಜಾಮೂನ ತೋರ್ಸಾತೀನಿ. ಪಾಕ ಎಲ್ಲ ಎಷ್ಟು ಚಂದ ಹೀರ್ಕೊಂಡದ್ದು ನೋಡಿರಿ. ಒಳಗೂ ಅಷ್ಟೇ ಗಂಟಾಗಿಲ್ಲ, ಹಿಟ್ಟಾಗಿಲ್ಲ, ಕರೆಕ್ಟಾಗಿ ಪಾಕ ಎಲ್ಲ ಹಿರ್ಕೊಂಡೈತಿ. MTRದು ಜಾಮೂನ್ ಪೌಡ್ರ್ ತೊಗೊಂಡ್ರೆ ಇನ್ನೂ ಮಸ್ತ್ ಆಗ್ತೈತಿ. ಈ ಜಾಮೂನ್ ಕೂಡ ಮಸ್ತ್ ಆಗ್ಯವು. ನಾ ಇಲ್ಲಿ ವಿಡಿಯೋಕ್ಕಂತೇಳಿ ರೆಕಾರ್ಡ್ ಮಾಡತ್ರ ನನ್ನ ಮಗ ಪಟ್ ಅಂತೇಳಿ ತೊಗೊಂಡು ಬಾಯಿಗೆ ಹಾಕೊಂಡ್ಬಿಟ್ಟ. ನೋಡೇ ಇರಲಿಲ್ಲ ಅವನಿಗೆ ನಾನು ನೋಡಿ ಹೆಂಗೆ ತಿನ್ನೋದು ಅಂತೇಳಿ. ಭಾಳ ಆಗದ ಅವ್ನು ಮಾತ್ರ. ನೋಡ್ರಿ ಸಿಂಪಲ್ ಸ್ಟೆಪ್ಪು ಸಕ್ಕತ್ತೆಷ್ಟು. ಟ್ರೈ ಮಾಡಿ ಟೇಸ್ಟ್ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಹಾಕ್ರಿ. ಸಬ್ಸ್ಕ್ರೈಬ್ ಆಗದೆ ಮಾತ್ರ ಹಂಗೆ ಹೋಗಬೇಡ್ರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಕೊಡ್ರಿ. ಸಿಗ್ತೀನಿ ಮುಂದಿನ ವಿಡಿಯೋದಾಗ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್. ಹುಟ್ಟು ಉಚಿತ, ಸಾವು ಖಚಿತ. ಇವೆರಡರ ನಡುವೆ ನಮ್ಮ ಜೀವನವಿರಲಿ.